ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. SSP ಸ್ಕಾಲರ್ಶಿಪ್ 2024 ಹಾಗೂ 25ನೇ ಸಾಲಿನಲ್ಲಿ ಬರುವ ವಿದ್ಯಾರ್ಥಿಯ ಅಮೌಂಟ್ಗಳೆಲ್ಲ ಈಗಾಗಲೇ ವಿದ್ಯಾರ್ಥಿಯ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗ್ತಾ ಇದೆ ಮತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಅಮೌಂಟ್ ಬಂದು ಕ್ರೆಡಿಟ್ ಆಗಿಲ್ಲ. ಅಂತ ಒಂದು ವಿದ್ಯಾರ್ಥಿಗಳು ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ, ಬ್ರೋ ನಮ್ಮ ಅಮೌಂಟ್ ಇನ್ನೂ ಶಾಂಕ್ಷನ್ ಆಗಿಲ್ಲ ಹಾಗೂ DBT ಪುಷ್ ಆಗಿಲ್ಲ ಮತ್ತು ನಮ್ಮ ಅಕೌಂಟ್ಗೆ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ತುಂಬಾ ವಿದ್ಯಾರ್ಥಿಗಳು ಕಾಮೆಂಟ್ ನ ಮಾಡ್ತಾ ಇದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ನಮ್ಮ ಅಮೌಂಟ್ ಏನು ಕ್ರೆಡಿಟ್ ಆಗಿಲ್ಲ ಅಂತ ಹಲವಾರು ವಿದ್ಯಾರ್ಥಿಗಳು ತುಂಬಾನೇ ಕಾಮೆಂಟ್ ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವೊಂದು ವಿದ್ಯಾರ್ಥಿಗೆ ಎಷ್ಟು ಸ್ಕಾಲರ್ಶಿಪ್ ಕ್ರೆಡಿಟ್ ಆಗುತ್ತೆ, ಯಾವ ಕ್ಯಾಟಗರಿಗೆ ಎಷ್ಟು ಸ್ಕಾಲರ್ಶಿಪ್ ಕ್ರೆಡಿಟ್ ಆಗುತ್ತೆ, ಯಾವ ಕೋರ್ಸ್ಗೆ ಎಷ್ಟು ಸ್ಕಾಲರ್ಶಿಪ್ ಕ್ರೆಡಿಟ್ ಆಗುತ್ತೆ ಅಂತ ಎಲ್ಲಾ ಒಂದು ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ವಿಡಿಯೋ ಅಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಬನ್ನಿ ಫ್ರೆಂಡ್ಸ್, ಆ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲು ನಾನು SSP ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಮಾಡೋ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳ್ಬಿಡ್ತೀನಿ. ಓಕೆ, ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅಮೌಂಟ್ ನ ಕ್ರೆಡಿಟ್ ಮಾಡ್ತಾರೆ ಅಂತ ನೋಡೋಣ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಒಬ್ಬ ವಿದ್ಯಾರ್ಥಿಯ ಸ್ಟೇಟಸ್ ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ. ಓಕೆ, ನೀವಾಗ ನೋಡಬಹುದು, ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ನಿಮ್ಗೆ ಇಲ್ಲಿ ಫಸ್ಟ್ ನಿಮ್ಮ ಸ್ಕಾಲರ್ಶಿಪ್ ಬಂದು ವೆರಿಫೈ ಆಗುತ್ತೆ. ನಿಮ್ಮ ಸ್ಕಾಲರ್ಶಿಪ್ ಏನಾದ್ರು ವೆರಿಫೈ ಆದ್ರೆ ಇಲ್ಲಿ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತ ಇಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ನ ಅಪ್ರೂವ್ ಮಾಡ್ತಾರೆ. ನಿಮ್ಮ ಸ್ಕಾಲರ್ಶಿಪ್ ಏನಾದ್ರು ಅಪ್ರೂವ್ ಆದ್ರೆ ಇಲ್ಲಿ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತ ಎಸ್ ಇಲ್ಲಿ ಶೋ ಆಗುತ್ತೆ. ಓಕೆ, ನಿಮ್ಮ ಸ್ಕಾಲರ್ಶಿಪ್ ಬಂದು ಅಪ್ರೂವ್ ಆದ್ರೆ ಇಲ್ಲಿ ಎಸ್ ಶೋ ಆಗುತ್ತೆ. ಓಕೆ, ಅದಾದ್ಮೇಲೆ ಕೆಳಗಡೆ ಸೆಕೆಂಡ್ ಲೆವೆಲ್ ಅಲ್ಲಿ ಸ್ಕಾಲರ್ಶಿಪ್ ಕಾಂಪೋನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಇದೆಯಲ್ಲ, ಈ ಆಪ್ಷನ್ ಬಂದು ನಿಮಗೆ ಅಮೌಂಟ್ ಕ್ರೆಡಿಟ್ ಆದ್ಮೇಲೆ ನಿಮಗೆ ಈ ಒಂದು ಆಪ್ಷನ್ ಶೋ ಆಗುತ್ತೆ. ಈ ಒಂದು ಆಪ್ಷನ್ ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅದಾದ್ಮೇಲೆ ಥರ್ಡ್ ಲೆವೆಲ್ ಅಲ್ಲಿ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಮೇನ್ ಆಗಿ ನಿಮ್ಗೆ ಯಾವ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಹಾಗೂ ಯಾವ ಸ್ಕೀಮ್ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಇಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ರು ಕೂಡ ತುಂಬಾ ಜನ ಕಾಮೆಂಟ್ ಮಾಡ್ತಾರೆ. ಓಕೆ, ನೀಟಾಗಿ ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಏನಂದ್ರೆ ಇಲ್ಲಿ ನಿಮ್ಗೆ ಫ್ಯೂಚರ್ ಅಲ್ಲಿ ಬರುವಂತ ಸ್ಕಾಲರ್ಶಿಪ್ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಫ್ಯೂಚರ್ ಅಲ್ಲಿ ಅಂದ್ರೆ ನಿಮ್ಗೆ ದಿಸ್ ಇಯರ್ ಸ್ಕಾಲರ್ಶಿಪ್ ಏನು ಬರುತ್ತಲ್ಲ, ಆ ಒಂದು ಸ್ಕಾಲರ್ಶಿಪ್ ನ ನಿಮ್ಗೆ ಇಲ್ಲಿ ಮುಂಚೆನೆ ಇಲ್ಲಿ ಅಪ್ಡೇಟ್ ನ ಮಾಡಿರ್ತಾರೆ. ಓಕೆ, ಇವಾಗ ರೀಸೆಂಟ್ ಆಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಕ್ರೆಡಿಟ್ ಆಗ್ತಾ ಇದೆ. ಹಾಗೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ರೀಸೆಂಟ್ ಆಗಿ ಕ್ರೆಡಿಟ್ ಆಗಿರೋ ಅಮೌಂಟ್ ಬಂದು SSP ಸ್ಕಾಲರ್ಶಿಪ್ ನ ಅಮೌಂಟ್ ಆಗಿರುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಎಲ್ಲ ಕ್ರೆಡಿಟ್ ಆಗಿದೆಯಲ್ಲ, ಆ ಒಂದು ವಿದ್ಯಾರ್ಥಿಗಳ ಅಮೌಂಟ್ ಬಂದು SSP ಸ್ಕಾಲರ್ಶಿಪ್ ಆಗಿರುತ್ತೆ. ಮತ್ತು ಅಮೌಂಟ್ ಕ್ರೆಡಿಟ್ ಆಗದೇ ಇರೋ ವಿದ್ಯಾರ್ಥಿಗಳಿಗೆ ನಮ್ಗೆ ಯಾಕಿನ್ನೂ ಕ್ರೆಡಿಟ್ ಆಗಿಲ್ಲ ಮತ್ತು ಅಮೌಂಟ್ ನಮ್ಗೆ ಶಾಂಕ್ಷನ್ ಆಗಲ್ವಾ ಅಂತ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದಾರೆ. ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳೋದಷ್ಟೇ, ಸ್ಕಾಲರ್ಶಿಪ್ ಅಮೌಂಟ್ ಬಂದು ಎಲ್ಲ ಒಟ್ಟಿಗೆ ಕ್ರೆಡಿಟ್ ಆಗಲ್ಲ, 50-50 ನ ಕ್ರೆಡಿಟ್ ಮಾಡ್ತಾರೆ. ಹೇಗಂದ್ರೆ ಈಗಾಗಲೇ 50% ವಿದ್ಯಾರ್ಥಿಗಳಿಗೆ ಅಮೌಂಟ್ ನ ಕ್ರೆಡಿಟ್ ಮಾಡಿದ್ದಾರೆ. ಓಕೆ, ಇವಾಗ ಅಮೌಂಟ್ ಕ್ರೆಡಿಟ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಅಲ್ಲಿ ಆಟೋಮೆಟಿಕ್ ಆಗಿ ಫಂಡ್ ಖಾಲಿ ಆಗಿರುತ್ತೆ ಮತ್ತು ಹಲವಾರು ಗೌರ್ಮೆಂಟ್ ಸ್ಕೀಮ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಂಡ್ ಖಾಲಿ ಆಗಿರುತ್ತೆ. ಅದಕ್ಕೋಸ್ಕರ ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದು ಖಂಡಿತ ಕ್ರೆಡಿಟ್ ಮಾಡೇ ಮಾಡ್ತಾರೆ, 100% ಕ್ರೆಡಿಟ್ ಮಾಡೇ ಮಾಡ್ತಾರೆ. ಹಾಗೂ ನಿಮ್ಗೆ ಕ್ರೆಡಿಟ್ ಆಗೋ ಅಮೌಂಟ್ ಬಂದು ಇಲ್ಲಿ ಮೆನ್ಷನ್ ಆಗಿರುತ್ತೆ. ವಿದ್ಯಾಶ್ರೀ ಅಂತ ಇಲ್ಲಿ ಮೆನ್ಷನ್ ಆಗಿದೆಯಲ್ಲ, ವಿದ್ಯಾಶ್ರೀ ಅಮೌಂಟ್ ಅಷ್ಟೇ ನಿಮ್ಗೆ ಬರೋದು. ಅಥವಾ ನೀವು ಇಲ್ಲೇನಾದ್ರೂ ನಿಮ್ಗೆ SSP ಅಂತ ಮೆನ್ಷನ್ ಆಗಿದ್ರೆ SSP ಅಮೌಂಟ್ ಅಷ್ಟೇ ನಿಮ್ಗೆ ಬರೋದು. ಅಥವಾ ನಿಮ್ಗೆ ಏನಾದ್ರು ವಿದ್ಯಾನಿಧಿ ಅಂತ ಮೆನ್ಷನ್ ಆಗಿದ್ರೆ ವಿದ್ಯಾನಿಧಿ ಅಮೌಂಟ್ ಅಷ್ಟೇ ನಿಮ್ಗೆ ಬರೋದು. ಅದು ಬಿಟ್ರೆ ಬೇರೆ ಒಂದು ಸ್ಕೀಮ್ ನ ಅಮೌಂಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಬೇರೆ ಒಬ್ಬರ ತರಾನು ಕೂಡ ನಿಮ್ಗೆ ಅಮೌಂಟ್ ಬರೋದಿಲ್ಲ. ಹಾಗೆ ನಮ್ಮ ಫ್ರೆಂಡ್ಗೆ ಬೇರೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ, ನಮ್ಗೆ ಬೇರೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಎಕ್ಸಾಂಪಲ್ ಹೇಳೋದಾದ್ರೆ, ನಿಮ್ಮ ಫ್ರೆಂಡ್ಗೆ 8,000 ಆಗಿದ್ರೆ ನಿಮ್ಗೆ 3,000 ಆಗಿರುತ್ತೆ. ರೀಸನ್ ಇಷ್ಟೇ, ನಿಮ್ಮ ಸ್ಕಾಲರ್ಶಿಪ್ ಅಲ್ಲಿ ವಿದ್ಯಾಶ್ರೀ ಮೆನ್ಷನ್ ಆಗಿರುತ್ತೆ, ಅವರ ಸ್ಕಾಲರ್ಶಿಪ್ ಅಲ್ಲಿ SSP ಮೆನ್ಷನ್ ಆಗಿರುತ್ತೆ. SSP ಸ್ಕಾಲರ್ಶಿಪ್ ಅಲ್ಲಿ 8,000 ಹಾಕಿರ್ತಾರೆ, ನಿಮ್ಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಲ್ಲಿ 3,000 ಹಾಕಿರ್ತಾರೆ. ಬಟ್ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಎಲ್ರಿಗೂ ಒಂದೇ ರೀತಿಯ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ. ಅವ್ರಿಗೆ ಒಟ್ಟಿಗೆ 8,000 ಕ್ರೆಡಿಟ್ ಆಗಿದೆ ಅಂದ್ರೆ ನಿಮ್ಗೆ 3,000 ಹಾಗೂ ಇನ್ನು ಉಳಿದ ಅಮೌಂಟ್ ಬಂದು ಇನ್ನು ಕೆಲವು ದಿನಗಳಲ್ಲಿ ಕ್ರೆಡಿಟ್ ಮಾಡೇ ಮಾಡ್ತಾರೆ. ಸ್ಕಾಲರ್ಶಿಪ್ ಅಲ್ಲಿ ಯಾವುದೇ ಒಂದು ವಿದ್ಯಾರ್ಥಿಗೆ ಅಮೌಂಟ್ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಅಮೌಂಟ್ ನ ಕ್ರೆಡಿಟ್ ಮಾಡಲ್ಲ. ಹಾಗೂ ಇನ್ನೊಂದು ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇರೋದೇನಂದ್ರೆ, ಬ್ರೋ ನಾನು ನರ್ಸಿಂಗ್ ಮಾಡ್ತಾ ಇದ್ದೀನಿ, ಬ್ರೋ ನಾನು BCom ಮಾಡ್ತಾ ಇದ್ದೀನಿ, ನಾನು ಮೆಡಿಕಲ್ ಮಾಡ್ತಾ ಇದ್ದೀನಿ, ನಾನು ಇಂಜಿನಿಯರ್ ಇದೀನಿ, ಮ್ಯಾನೇಜ್ಮೆಂಟ್ ಇದೀನಿ, ಹಲವಾರು ಎಕ್ಸೆಟ್ರಾ ತುಂಬಾ ಜನ ಇದೇ ರೀತಿ ತಾವು ಸ್ಟಡಿ ಮಾಡ್ತಾ ಇರುವಂತ ಪರ್ಟಿಕ್ಯುಲರ್ ಕೋರ್ಸ್ ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಸ್ಕಾಲರ್ಶಿಪ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ BA ನರ್ಸಿಂಗ್, BCom ಈ ರೀತಿ ಮೆಡಿಕಲ್ ಹಾಗಿರ್ಲಿ ಯಾವುದೇ ರೀತಿ ಇಲ್ಲಿ ಸಪರೇಟ್ ಆಗಿ ನಿಮ್ಗೆ ಕೋರ್ಸ್ ಅಂತಾನೆ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಕ್ರೆಡಿಟ್ ಮಾಡಲ್ಲ. ಜಸ್ಟ್ ಇಲ್ಲಿ BA BCom BC BSc ಈ ರೀತಿ ಕೋರ್ಸ್ ಗಳೇನಾದ್ರೂ ಇದ್ರೆ ಅದು ಡಿಗ್ರಿ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ನೀವು ಯಾವುದೇ ಕೋರ್ಸ್ ತಗೊಂಡಿರಿ ನಿಮ್ಗೆ ಸ್ಕಾಲರ್ಶಿಪ್ ಬಂದು ಡಿಗ್ರಿ ಅಂತಾನೆ ಕನ್ಸಿಡರ್ ಮಾಡೋದು.
ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಕೋರ್ಸ್ ಮುಖಾಂತರ ಅಮೌಂಟ್ ಕ್ರೆಡಿಟ್ ಆಗಲ್ಲ. ಜಸ್ಟ್ ಇಲ್ಲಿ ನೀವು ಯಾವುದೇ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಸ್ಕಾಲರ್ಶಿಪ್ ಬಂದು ನೀವೇನಾದ್ರೂ ಡಿಗ್ರಿ ಇದ್ರೆ ಡಿಗ್ರಿ ಅಂತ ಕನ್ಸಿಡರ್ ಆಗುತ್ತೆ, PU ಇದ್ರೆ ನಿಮ್ಗೆ PU ಅಂತ ಕನ್ಸಿಡರ್ ಆಗುತ್ತೆ. ಅಂಡ್ ಇನ್ನೊಂದು, ಎಲ್ಲಾ ವಿದ್ಯಾರ್ಥಿಗಳಿಗೆ ಅಮೌಂಟ್ ಎಷ್ಟು ಕ್ರೆಡಿಟ್ ಆಗ್ಬೇಕು ಅಷ್ಟೇ ಕ್ರೆಡಿಟ್ ಆಗುತ್ತೆ. ಅಥವಾ ಏನಾದ್ರು ಅಮೌಂಟ್ ಅಲ್ಲಿ ಏನಾದ್ರು ವೇರಿಯೇಷನ್ ಇದ್ರೆ ಅದು ಕ್ಯಾಶ್ ಮುಖಾಂತರ ಅಮೌಂಟ್ ನ ಕ್ರೆಡಿಟ್ ಮಾಡ್ತಾರೆ. ಈ ಕ್ಯಾಟಗರಿಗೆ ಇಷ್ಟ ಅಮೌಂಟ್ ಹಾಗೂ ಈ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳಿಗೆ ಇಷ್ಟ ಅಮೌಂಟ್ ಅಂತ ಕ್ರೆಡಿಟ್ ಮಾಡ್ತಾರೆ. ಅದು ಬಿಟ್ರೆ ನಿಮ್ಗೆ ಸಪರೇಟ್ ಆಗಿ ಕೋರ್ಸ್ ಮುಖಾಂತರ ಯಾವುದೇ ಅಮೌಂಟ್ ನ ಕ್ರೆಡಿಟ್ ಮಾಡಲ್ಲ. ಓಕೆ, ಈ ಒಂದು ಸ್ಕಾಲರ್ಶಿಪ್ ಕಾನ್ಸೆಪ್ಟ್ ಬಂದು ಅರ್ಥ ಆಗಿದೆ ಅನ್ಕೊಂತೀನಿ. ಅಥವಾ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೆಳಗಡೆ ಕಾಮೆಂಟ್ ನ ಮಾಡಬಹುದು, ನಾನು ಖಂಡಿತ ರಿಪ್ಲೈನ ಮಾಡ್ತೀನಿ. ಓಕೆ, ಇನ್ನೊಂದು ವಿದ್ಯಾರ್ಥಿಗಳಿಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿರೋದೇನಂದ್ರೆ, ಪ್ರಾಬ್ಲಮ್ ಅನ್ನೋದಕ್ಕಿಂತ ಮುಂಚೆ ಒಂದು ಡೌಟ್ ಇದೆ. ಆ ಡೌಟ್ ಏನಪ್ಪಾ ಅಂತಂದ್ರೆ, ಬ್ರೋ ನಾವು ಸ್ಕಾಲರ್ಶಿಪ್ ನ ಬೇಗ ಸಬ್ಮಿಟ್ ಮಾಡಿದೀವಿ, ನಮ್ಗೆ ಅಮೌಂಟ್ ಕ್ರೆಡಿಟ್ ಆಗಲ್ವಾ? ನಾವು ಸ್ಕಾಲರ್ಶಿಪ್ ನ ಲಾಸ್ಟ್ ಡೇಟ್ ಕಂಪ್ಲೀಟ್ ಆದ್ಮೇಲೆ ಸಬ್ಮಿಟ್ ಮಾಡಿದೀವಿ, ನಮ್ಗೆ ಅಮೌಂಟ್ ಕ್ರೆಡಿಟ್ ಆಗಲ್ವಾ? ಅಥವಾ ನಾವು ಎಲ್ಲ ಡೇಟ್ ಕ್ಲೋಸ್ ಆದ್ಮೇಲೆ ಸಬ್ಮಿಟ್ ಮಾಡಿದ್ವಿ, ನಮ್ಗೆ ಅಮೌಂಟ್ ಕ್ರೆಡಿಟ್ ಆಗಲ್ವಾ? ಅಥವಾ ಇನ್ನು ಎಕ್ಸೆಟ್ರಾ ಬ್ರೋ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೀವಿ ಬಟ್ ಕ್ಲೋಸ್ ಆದ್ಮೇಲೆ ಸಬ್ಮಿಟ್ ಮಾಡಿದ್ವಿ ಅಪ್ಲಿಕೇಶನ್, ಅಮೌಂಟ್ ಕ್ರೆಡಿಟ್ ಆಗಲ್ವಾ ನಮ್ಗೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಸಮ್ ಪೇಪರ್ ಬಂದು ಬ್ಯಾಕ್ ಆಗಿದೆ, ನಾವು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ್ವಿ, ಇವಾಗ ಅಮೌಂಟ್ ನಮ್ಗೆ ಕ್ರೆಡಿಟ್ ಆಗುತ್ತೋ ಅಥವಾ ಇಲ್ವಾ ಅಂತ ಈ ರೀತಿಯೂ ಕೂಡ ಕಮೆಂಟ್ ನ ಮಾಡಿದ್ದಾರೆ. ಅಂಡ್ ಮೇನ್ ಆಗಿ SSP ಸ್ಕಾಲರ್ಶಿಪ್ ಅಲ್ಲಿ ನೀವು ಸೆಮ್ ಅಲ್ಲಿ ಪಾಸ್ ಆಗಿ ಫೇಲ್ ಆಗಿ ಅಥವಾ ನೀವು ಕಾಲೇಜ್ಗೆ ನೀವು ರೆಗ್ಯುಲರ್ ಆಗಿ ಹೋಗದೇ ಇರಿ, ಅದು ಮ್ಯಾಟರ್ ಆಗಲ್ಲ. SSP ಸ್ಕಾಲರ್ಶಿಪ್ ಅಲ್ಲಿ ಮ್ಯಾಟರ್ ಆಗೋದೇನಂದ್ರೆ, ನೀವು ಮೇನ್ ಆಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಥವಾ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡದೆ ನೀವು SSP ಸ್ಕಾಲರ್ಶಿಪ್ ಬರಲಿ ಅಂದ್ರೆ ಯಾವತ್ತೂ SSP ಸ್ಕಾಲರ್ಶಿಪ್ ಬರಲ್ಲ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಲೇಬೇಕು. ಅಂಡ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್, ಫಸ್ಟ್ ಡೇಟ್, ನಾವು ಈ ಒಂದು ಡೇಟ್ ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ. ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡುವಾಗ ನಾವು ಸಬ್ಮಿಟ್ ಮಾಡಿಲ್ಲ ಮತ್ತು ಹಾಗೂ ನಾವು ಕೊನೆಯದಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ, ನಮ್ಗೆ ಅಮೌಂಟ್ ಬರೋದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಓಕೆ ನೀವು ಲಾಸ್ಟ್ ಡೇಟ್ ಅಲ್ಲಾದ್ರೂ ಸಬ್ಮಿಟ್ ಮಾಡಿ, ಫಸ್ಟ್ ಅಲ್ಲಾದ್ರೂ ಸಬ್ಮಿಟ್ ಮಾಡಿ, ಯಾವಾಗ್ಲಾದ್ರೂ ನೀವು ಸ್ಕಾಲರ್ಶಿಪ್ ನ ಸಬ್ಮಿಟ್ ಮಾಡಿ. ಒಂದ್ಸರಿ ನಿಮ್ಮ ಅಪ್ಲಿಕೇಶನ್ ಏನಾದ್ರು ಸಬ್ಮಿಟ್ ಆಗಿ ಅಕ್ನಾಲೇಜ್ಮೆಂಟ್ ಪ್ರಿಂಟ್ ಏನಾದ್ರು ಬಂದ್ರೆ ನಿಮ್ಮ ಸ್ಕಾಲರ್ಶಿಪ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಒಂದ್ಸರಿ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪ್ರಿಂಟ್ ಏನಾದ್ರು ಬಂದ್ರೆ ನೀವು ಫೇಲ್ ಆಗಿ ಪಾಸ್ ಆಗಿ ನೀವು ಕಾಲೇಜ್ಗೆ ರೆಗ್ಯುಲರ್ ಹೋಗಿ ಯಾವುದೇ ರೀತಿ SSP ಸ್ಕಾಲರ್ಶಿಪ್ ಅಲ್ಲಿ ಕನ್ಸಿಡರ್ ಆಗಲ್ಲ. ಒಂದ್ಸರಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಏನಾದ್ರು ಬಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಖಂಡಿತ ಬಂದೇ ಬರುತ್ತೆ. ಅಕಸ್ಮಾತ್ ನಿಮ್ಮ ಸ್ಕಾಲರ್ಶಿಪ್ ಏನಾದ್ರು ಬಂದಿಲ್ಲ ಅಂತಂದ್ರೆ ಅದು ಡಿಪಾರ್ಟ್ಮೆಂಟ್ ಇಂದ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಇಂದ ಪ್ರಾಬ್ಲಮ್ ಆಗಿರ್ಬೋದು. ಯಾವುದೇ ಕಾರಣಕ್ಕೂ ನೀವು ಕೋರ್ಸ್ ಅಲ್ಲಿ ಫೇಲ್ ಆಗಿದ್ದೀರಾ, ಲಾಸ್ಟ್ ಡೇಟ್ ಅಲ್ಲಿ ಹಾಕಿದಿರಾ, ಫಸ್ಟ್ ಅಲ್ಲಿ ಹಾಕಿದಿರಾ, ನೈಟ್ ಹಾಕಿದಿರಾ, ಬೆಳಗ್ಗೆ ಹಾಕಿದಿರಾ, ಯಾವುದೇ ಇಲ್ಲಿ ಕನ್ಸಿಡರ್ ಆಗಲ್ಲ. ಕೇವಲ ನಿಮ್ಮ ಅಪ್ಲಿಕೇಶನ್ ನ ವೆರಿಫೈ ಮಾಡ್ತಾರೆ ಮತ್ತು ಅಮೌಂಟ್ ನ ಕ್ರೆಡಿಟ್ ಮಾಡ್ತಾರೆ. ಈ ರೀತಿಯಾದ ಸಿಲ್ಲಿ ಮ್ಯಾಟರ್ಸ್ ಎಲ್ಲ SSP ಅಲ್ಲಿ ಮ್ಯಾಟರ್ ಆಗಲ್ಲ. ಓಕೆ, ಎಲ್ಲಾ ವಿದ್ಯಾರ್ಥಿಗಳ ಡೌಟ್ಸ್ ಗಳಿಗೆ ಸ್ವಲ್ಪನಾದ್ರೂ ಕ್ಲಾರಿಫೈ ಸಿಕ್ಕಿದೆ ಅನ್ಕೊಳ್ತೀನಿ. ಓಕೆ, ಮತ್ತೆ ಏನಾದ್ರೂ SSP ಬಗ್ಗೆ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ನ ಮಾಡಿ, ನಾನು ಖಂಡಿತ ರಿಪ್ಲೈನ ಮಾಡ್ತೀನಿ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಏನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು.